तत्तुल्यं सहस्रनाम तत्तुल्यं रामनाम रामनाम ओम श्रीमन्महागणाधिपतये नमः। ओम गणानां गणपतिं हवामहे कविं कवीनाम् उपमश्रवस्तमम्। ಏನು ನಿತ್ಯ? ಗಂಗಾನ ಮುಗ್ಸೋಕೆ ಅವ್ರೇನೋ ಪ್ಲಾನ್ ಮಾಡಿದ್ದಾರೆ ಮಾಮ್. ಸೈಲೆಂಟ್ ಆಗಿದ್ದಾರೆ. ಆ ಪ್ಲಾನ್ ಏನೋ ತಿಳ್ಕೊ. ಅವ್ರನ್ನ ನಾನ್ ಹೇಗ್ ಕೇಳಿ ನಿತ್ಯ? ಗಂಗಾನ ಕಾಪಾಡ್ತೀನಿ ಅಂತ ಬಂದ್ಯಲ್ಲ, ಅಷ್ಟು ಕೇಳಕ್ಕಾಗಲ್ವಾ? ನಿತ್ಯ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ. ಹೋಗಿ ಅವಳನ್ನ ಹೇಳ್ಕೊಂಡ್ ಬರ್ಬೇಕು. ರೂಪ ಕೂಡ ಮಿಸ್ಸಿಂಗು ಚಂದ್ರಿಕಾ. ನಿತ್ಯ ಹತ್ರ ಹೋಗಿರ್ತಾಳೆ, ನಡಿ. ओम लोक कल्याणार्थम सीतारामचंद्र स्वामी कल्याण महोत्सव सुमुहूर्त काले सूर्यादीनां नवानां ग्रहाणां अत्यंत आनुकूल्यता फलसिद्धिरस्तु। ಲೆಟ್ಸ್ ಗೋ ಮಾಮ್. ಎಲ್ಲಿಗೆ? ಮನೆಗೆ. ಅಲ್ಲಿ ಜೈ ಪ್ರಾಣಕ್ಕೆ ಅಪಾಯ ಇದೆ. ಇಲ್ಲೇ ಇದ್ರೆ ನಮ್ ಪ್ರಾಣನೂ ಹೋಗುತ್ತೆ. ನನ್ ಪ್ರಾಣ ಮುಖ್ಯನಾ ಜೈ ಪ್ರಾಣ ಮುಖ್ಯನಾ ಅಂದ್ರೆ ನಂಗೆ ನನ್ ಪ್ರಾಣನೇ ಮುಖ್ಯ. ನಡಿ ಹೋಗೋಣ. ಅವ್ರನ್ನ ಕಾಪಾಡ್ತೀರಾ ಅಂತ ನಿಮ್ಮನ್ನೇ ನಂಬ್ಕೊಂಡ್ರೆ ನಿಮ್ಗೆ ಆಗಲ್ಲ ಅಂತೀರಲ್ಲ ಸರ್. ಏನಾದ್ರೂ ಮಾಡಿ. ಮಾಡೋದಕ್ಕೇನೂ ಇಲ್ಲ ಮೇಡಮ್, ಟೈಮೂ ಇಲ್ಲ. ಹೋಗ್ಲಿ, ಏನ್ ಮಾಡ್ಬೇಕೋ ಹೇಳಿ, ನಾನೇ ಮಾಡ್ತೀನಿ. ಆ ರೆಡ್ ವೈರ್ ನ ಕಟ್ ಮಾಡ್ಬೇಕು ಮೇಡಮ್, ಆದ್ರೆ ತುಂಬಾನೇ ಕಷ್ಟ. ವೈರ್ ಒಳಗಡೆ ಇದೆ, ಸ್ವಲ್ಪ ಮಿಸ್ ಆದ್ರೂ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ದಯವಿಟ್ಟು ಇಲ್ಲಿಂದ ಹೋಗಿ ಮೇಡಮ್, ಪ್ಲೀಸ್ ಮೇಡಮ್. ನನ್ನ ಮಾತು ಕೇಳಿ ಮೇಡಮ್, ಡೇಂಜರಸ್ ಮೇಡಮ್, ಪ್ಲೀಸ್ ಮೇಡಮ್. ಮೇಡಮ್ ಏನ್ರಿ, ನಿಮ್ಗೇನ್ ಆಗಲ್ಲ. ನಿಮ್ಮನ್ನ ನಾನ್ ಕಾಪಾಡ್ಕೋತೀನಿ.
ಗಂಗಾ ಮನ್ಸು ಎಷ್ಟು ದೊಡ್ಡದು, ಅವಳ ಪ್ರೀತಿ ಎಷ್ಟು ಶುದ್ಧವಾಗಿದೆ ಅಂತ ಈಗಾದ್ರೂ ಗೊತ್ತಾಯ್ತಾ ಜೈ? ಆ ಸತಿ ಸಾವಿತ್ರಿ ಯಮುನ್ ಜೊತೆ ಹೋರಾಡಿ ತನ್ನ ಗಂಡನ್ನ ಕಾಪಾಡ್ಕೊಂಡ್ ಹಾಗೆ ಸಾವಿನ ಅಂಚಿನವರೆಗೂ ಹೋಗಿದ್ ನಿನ್ನನ್ನ ಕಾಪಾಡ್ಕೊಂಡಿದ್ದಾಳೆ. ಈಗ್ಲಾದ್ರೂ ಅವಳ ಬೆಲೆ ಏನು ಅಂತ ತಿಳ್ಕೊ. ಇನ್ನಾದ್ರೂ ಬದಲಾಗು ಜೈ. ಗಂಗಾನ ಅವಳ ಪ್ರೀತಿನ ಅರ್ಥ ಮಾಡ್ಕೋ. ನೀನು ಗಂಗಾ ಸರಿಯಾದವಳು ಅಲ್ಲ ಅನ್ಕೊಂಡಿದ್ಯಾನೋ, ಗಂಗನ್ ಪ್ರೀತಿಗೆ ನೀನ್ ಸಮಾನ ಇಲ್ಲ ಕಣೋ. ನಿನ್ನ ಕುಟುಂಬ ಎಲ್ಲ ನಿನ್ನ ಸಾಯೋಗ್ ಬಿಟ್ಟಾಗ ಗಂಗಾ ನೀನು ಬಿಡ್ಲಿಲ್ಲ ಕಣೋ. ಅಂತ ದೊಡ್ಡ ವ್ಯಕ್ತಿನ ಕಳ್ಕೋಬೇಡುವ. ಕಂದ ಜೈ, ನಿಮ್ಮಮ್ಮ ನಿನಗೆ ಜನ್ಮ ಕೊಟ್ಟಿದ್ದಾಳೆ, ನಾನ್ ಬೆಳೆಸ್ದೆ. ಆದ್ರೆ ಗಂಗಾ ನಿನಗೆ ಪುನರ್ಜನ್ಮ ಕೊಟ್ಲು, ನಿನಗೆ ಅಮ್ಮ ಆಗಿದ್ದಾಳೆ. ನಮ್ಮ ವಂಶನ ಉಳಿಸಿರೋ ದೇವತೆ ಆಗ್ಬಿಟ್ಲು. ಈ ದೇವತೆ ನಮಗ್ ಬೇಕು ಕಂದ, ಬೇಡ ಅನ್ಬೇಡ. ಅವನ್ ಒಪ್ಪಿದ್ರು ಒಪ್ಪದೆ ಹೋದ್ರು ಗಂಗನೇ ನಮ್ಮನೆ ಸೊಸೆ, ನಮ್ ದೇವತೆ. ಬದ್ಲಾಗೋದು ಬಿಡೋದು ಅವನ್ಗೆ ಬಿಟ್ಬಿಡೋಣ. ಹೊರಡಿ. ಏನು ಜೈ, ಮೌನವಾಗಿದ್ಯಾ? ಮಾತೆ ಬರ್ತಿಲ್ವಾ? ಇಲ್ಲ, ಗಂಗಾ ದೊಡ್ಡತನ ಇನ್ನೂ ಅರ್ಥ ಆಗ್ತಾ ಇಲ್ವಾ? ಗಂಗಾ ಮೋಸಗಾರ್ತಿ, ಸುಳ್ಳಿನ ಮೂಟೆ ಅಂತ ಏನೇನೋ ಆರೋಪ ಮಾಡ್ದೆ. ಎಷ್ಟೋ ಮಾತಾಡಿ ದೂರ ಇಟ್ಟೆ. ಅವಳು ಮೋಸ ಮಾಡೋಳೆ ಆದ್ರೆ ಇಷ್ಟೆಲ್ಲ ಮಾಡ್ತಿದ್ಲಾ? ಹೀಗೆ ನಿನ್ನ ಕಾಪಾಡ್ತಿದ್ಲಾ? ರಾಮನ್ಗೋಸ್ಕರ ಕಾಡಿಗೆ ಹೋದೋಳು ಸೀತೆ ಅಂತ ರಾಮಾಯಣದಲ್ಲಿ ಓದಿದೀವಿ. ನಿನ್ಗೋಸ್ಕರ ಜೈಲಿಗೂ ಬಂದ್ಲು ಈ ಕಲಿಯುಗದ ಸೀತೆ. ಅತ್ತೆ, ನೀವ್ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಜೈ ಇಲ್ಲಮ್ಮ, ಬರ್ತಿದ್ದಾರೆ. ಬನ್ನಿ ಸರ್. ಇಷ್ಟೊತ್ತು ಮೇಲೇನ್ ಮಾಡ್ತಿದ್ದೋ? ಆಟ ಮಾಡ್ತಿದ್ರು ಅಜ್ಜಿ. ನಾಣಿ ಕೂತ್ಕೋ ಜೈ. ನೀನು ಕೂತ್ಕೋ ರಾಣಿ. ಪರವಾಗಿಲ್ಲ ಸರ್, ನಾನೇ ಯಾಕೆ ಹೇಳಿ. ಹೌದು, ನಮ್ ಪಕ್ಕದಲ್ಲಿ ಅವನ್ ಯಾಕೆ? ಬೇಕಾದ್ರೆ ತಟ್ಟೆಯಲ್ಲಿ ಹಾಕೊಡಿ, ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ತಿಂತಾನೆ. ಹಬ್ಬದ ದಿನ ಏನ್ ಮಾತು ಪ್ರಸಾದ್, ಕೂತ್ಕೋ ನಾಣಿ. ಪರವಾಗಿಲ್ಲ ಅಜ್ಜಿ. ತಗೊಳ್ಳಿ ನಾಣಿ ಅವ್ರೆ. ಥ್ಯಾಂಕ್ ಯು ಮೇಡಮ್. ಅತ್ತೆ, ಇವರಿಗೆ ನೀವೇ ಬಡಿಸಿ. ಯಾಕಮ್ಮ? ನಾನ್ ಬಡಿಸಿದ್ರೆ ತಿಂತಾರೋ ಇಲ್ವೋ, ಮತ್ತೆ ಪ್ಲೇಟ್ ಎಸಿತಾರೋ ಏನೋ. ಅದು ನಿಜಾನೇ. ನೀನ್ ಬಡ್ಸು ಕಲ್ಪನಾ. ಹಾ, ಬೇಡ ಚಿಕ್ಕಮ್ಮ. ಯಾಕೆ? ನಿಮ್ ಚಿಕ್ಕಮ್ಮ ಬಡ್ಸಿದ್ರೆ ತಿನ್ನಲ್ವಾ ಜೈ? ಸೋದ್ರತೆ ನಾನ್ ಬಡ್ಸಿದ್ರೆ ತಿಂತಾನೆ. ಬಾ ಚಂದ್ರಿಕಾ, ಜೈಗೆ ನಾವು ಬಡ್ಸೋಣ. ನೀವ್ಯಾರು ಬೇಡ, ಕೂತ್ಕೊಳ್ಳಿ. ಅಜ್ಜಿ, ತಾತಂಗ್ ಯಾರು ಬಡಿಸ್ತಿದ್ರು? ನಾನೇ. ಡ್ಯಾಡಿ, ನಿಮ್ಗೆ? ನಿಮ್ ಚಿಕ್ಕಮ್ಮ ಕಣೋ. ಮಾವ, ನಿಮ್ಗೆ ಯಾರು ಕೊಡ್ತಿದ್ರು? ಬೈಯೋದ ಊಟನ? ಎರಡು. ನಿನ್ನ ಅತ್ತೇನೆ. ನಾಣಿ ಸರ್, ನಿನಗೆ? ನನ್ ಮೀನಾಕ್ಷಿ ಸರ್.
ಮತ್ತೆ ನನಗೆ ಯಾರು ಬಡಿಸ್ಬೇಕು? ಈಗ ಅರ್ಥ ಆಯ್ತು ಅನ್ಸುತ್ತೆ. ಗಂಗಾ, ನೀನೇ ಬಡ್ಸಮ್ಮ. ಏನಿದು ಹೊಸ್ದಾಗಿ ಆಡ್ತಿದ್ದಾರೆ? ಗಂಗಾ, ನೀನ್ ಕೂಡ ಕೂತ್ಕೋ, ಎಲ್ರೂ ಸೇರಿ ಊಟ ಮಾಡೋಣ. ವಿಚಿತ್ರವಾಗಿ ಆಡ್ತಿದಾರಲ್ಲ ಇವರು. ಏನಾಯ್ತು ಜೈ? ಅದು ಅಜ್ಜಿ, ಊಟದಲ್ಲಿ ಕಲ್ ಸಿಕ್ತೇನೋ ಅಜ್ಜಿ? ರಾಕ್ಷಸಿ. ಮತ್ತೆ ಫ್ಲಾಪ ಸರ್? ಜಾಡ್ಸಿ ಒದ್ಲು. ಅದಕ್ಕೆ ಹೇಳಿದ್ದು ಬೆಟ್ ಕಟ್ಬಿಡಿ ಅಂತ. ಕಾಲಿಂದ ಒದಿತಾಳಲ್ವಾ, ಅವಳ ಕೈಯಿಂದನೇ ತಿನ್ನಿಸ್ಕೋತೀನಿ ನೋಡು. ಏನ್ ಜೈ, ಏನ್ ಬೇಕು? ವೈಫ್ ಬೇಕು. ಏನ್ ಜೈ? ಅಯ್ಯೋ, ನೈಫ್ ಬೇಕು. ಯಾಕಂದ? ಅದು ಅನ್ನಕ್ಕೆ ಆಪಲ್ ಕಟ್ ಮಾಡ್ಕೊಂಡು ತಿಂತೀನಿ. ಅದೇನ್ ಟೇಸ್ಟ್ ಅಳಿಯಾ? ಸೂಪರ್ ಆಗಿರುತ್ತೆ ಮಾವ. ಯಾವತ್ತೂ ಟ್ರೈ ಮಾಡಿಲ್ವಾ? ಇದೇನ್ರಿ ಹೀಗ್ ಕಟ್ ಮಾಡ್ಕೊಂಡ್ಬಿಟ್ರಿ? ಅಮ್ಮ ಅಮ್ಮ, ಏನಾಯ್ತು ತುಳಸಿ? ಅಪಾಯ ಆಗೋದ್ರಲ್ಲಿದ್ಯಮ್ಮ. ಯಾರ್ಗೆ? ಗಂಗಾಗೆ. ಏನ್ ಹೇಳ್ತಿದ್ಯ ತುಳಸಿ? ಗಂಗಾಗೆ ಅಪಾಯನ? ಹೌದಮ್ಮ, ಇವತ್ತು ಗಂಗಾಗೂ ಜೈಗೂ ಶೋಭನ ಮಾಡ್ಲೇಬೇಕು ಅಂತ ಆ ಮನೆ ಅಜ್ಜಿ ಶಾಸ್ತ್ರಿಗಳನ್ನ ಕರೆಸಿ ಶೋಭನಕ್ಕೆ ಮುಹೂರ್ತ ಇಡಿಸ್ತಾ ಇದಾರೆ. ಈ ಶಾಸ್ತ್ರ ನಡೆದ್ಬಿಟ್ರೆ ಗಂಗಾ ನಮಗ್ ಸಿಗಲ್ಲ ಅಮ್ಮ, ಶಾಪಕ್ ಬಲಿ ಆಗೋಗ್ತಾಳೆ. ಹೇಗಾದ್ರೂ ತಡಿಬೇಕಮ್ಮ, ಏನಾದ್ರೂ ಮಾಡಿ ಈ ಶಾಸ್ತ್ರನ ನಿಲ್ಸಿ ಅಮ್ಮ. ಯಾಕಮ್ಮ ಸುಮ್ನೆ ನಿಂತಿದ್ದೀರಾ? ಬೇಗ ಏನಾದ್ರೂ ಮಾಡಿ ಅಮ್ಮ.
ಅಮ್ಮ ಮಾತಾಡಿ ಅಮ್ಮ, ಏನಾದ್ರೂ ಮಾಡಿ ಬೇಗ. ಏನ್ ಮಾಡುವಂತ್ಯ ತುಳಸಿ? ನನ್ ಕೈಲಿ ಏನಿದೆ ಮಾಡೋಕೆ? ಇದೇನಮ್ಮ, ನೀವೇ ಹೀಗೆ ಹೇಳ್ಬಿಟ್ರೆ? ಮಾಡ್ಬೇಕಾಗಿರೋದನ್ನೆಲ್ಲ ಮಾಡಾಯ್ತು. ಗಂಗಾ ನನ್ ಮಗಳು ಅಂತ ತಿಳಿದಾಗಿಂದ ಗಂಗಾ ಜೈಗೆ ಹತ್ರ ಆಗ್ಬಾರ್ದು ಅಂತ, ಶಾಪಕ್ಕೆ ಸಾವಿಗೆ ದೂರ ಆಗ್ಬೇಕು ಅಂತ ಎಷ್ಟೋ ಮಾಡಾಯ್ತು. ಅವ್ರ ಕಾರ್ಯ ಇಟ್ಟಿರೋ ಪ್ರತಿ ಸಲನೂ ಏನೋ ಒಂದ್ ಮಾಡಿ ನಿಲ್ಸ್ದೆ. ಕೊನೆಗೆ ಜೈನ ಕೂಡ ಜೈಲ್ಗೆ ಕಳಿಸ್ದೆ. ಶಾಶ್ವತವಾಗಿ ಜೈನ ಈ ಲೋಕದಿಂದ ಕಳ್ಸೋ ಕೂಡ ಯೋಚನೆ ಮಾಡಲಿಲ್ಲ ನಾನು. ಆದ್ರೆ ನನ್ನ ಮಗಳು ಗಂಗಾ ತುಂಬಾ ದೊಡ್ಡೋಳು ತುಳಸಿ. ಬೇರೆಯವ್ರಿಗೋಸ್ಕರ ಯೋಚನೆ ಮಾಡೋ ಒಳ್ಳೆ ಮನ್ಸು, ನಂಬದವ್ರಿಗೋಸ್ಕರ ಏನಾದ್ರೂ ಮಾಡೋ ಧೈರ್ಯ, ಪ್ರೀತಿಸೋರಿಗೋಸ್ಕರ ಪ್ರಾಣನ್ ಕೂಡ ಪಣಕ್ಕಿಡೋಂಥ ತ್ಯಾಗ. ಇದ್ರ ಮುಂದೆ ನಾನೇ ಸೋತು ಹೋದೆ ತುಳಸಿ. ತಾಯಿ ಆದ್ರೂ ಅವಳ ಮುಂದೆ ಅವಳ ಕೈ ಮುಗಿತೀನಿ. ಗಂಗಾನ ತಡೆಯೋದು ನಂಗಾಗಲ್ಲ ಅಂತ. ವಾಟ್ ಮಾಮ್, ಏನೋ ನ್ಯೂಸ್ ಬಂದಿದೆ ಅನ್ಸುತ್ತೆ. ಆ ನ್ಯೂಸ್ ನನ್ ತನಕನೂ ಬಂತು. ಜೈ ಗಂಗಾಗೆ ಇವತ್ತೇ ಫಸ್ಟ್ ನೈಟ್ ಅಂತೆ. ಟೆಂಪಲ್ ಅಲ್ಲಿ ಮುಹೂರ್ತ ಇಡಿಸ್ತಾರಂತೆ. ಈ ಸಲ ಹೇಗ್ ತಡಿಬೇಕು ಅನ್ಕೊಂಡೆ ಮಾಮ್? ಏನ್ ಪ್ಲಾನ್ ಮಾಡ್ದೆ? ಹಾಲಲ್ಲಿ ಮತ್ತಿನ ಔಷಧಿ ಏನಾದ್ರೂ ಆಗ್ತೀಯಾ? ಇಲ್ಲ ಗಂಗಾನೇನಾದ್ರೂ ಕಿಡ್ನಾಪ್ ಮಾಡಿಸ್ತೀಯಾ? ಜೈನ ಅರೆಸ್ಟ್ ಮಾಡಿಸ್ತೀಯಾ? ಇಲ್ಲ ಆ ಫ್ಯಾಮಿಲಿಯಲ್ಲಿ ಯಾರನ್ನಾದ್ರೂ ಮರ್ಡರ್ ಮಾಡಿಸ್ತಿದ್ಯಾ? ಹೌ ಮಾಮ್, ಫಸ್ಟ್ ನೈಟ್ ನ ಹೇಗ್ ಸ್ಟಾಪ್ ಮಾಡ್ತೀಯಾ? ಟೆಲ್ ಮಿ ಮಾಮ್. ನಾನು ನಿಲ್ಸ್ಬೇಕು ಅಂತ ಅನ್ಕೊಂಡಿಲ್ಲ ನಿತ್ಯ. ವಾಟ್? ನಿಜನಾ? ಯಾವ್ದು ಹೇಗಾಗ್ಬೇಕು ಅಂತ ಬರ್ತಿದ್ಯೋ ಅದ್ ಹಾಗೆ ಆಗತ್ತೆ. ಪ್ಲೇ ಬಟನ್, ಸ್ಟಾಪ್ ಬಟನ್ ಎರಡೂ ದೇವ್ರ ಕೈಯಲ್ಲಿರೋ ರಿಮೋಟ್ ಅಲ್ಲಿದೆ. ಮೇಲ್ ಕೂಡ ಏನು ಬಿಟ್ರಿ, ಅವ್ರು ನೋಡ್ತಿದ್ದಾರೆ. ನಾಣಿ ಸರ್ ಒಂದ್ಸಲ ಕೆಳಗ್ ನೋಡು. ಈಗ ದಿಕ್ ತೋರ್ಸೋ ಬದ್ಲು ಪಕ್ಕಕ್ಕೆ ಹೋಗು ಅನ್ಬಹುದಲ್ಲ. ಸರ್ ನಾನೊಂದ್ ಕೆಲಸ ಮಾಡ್ಲಾ? ಹೊರ್ಗಡೆ ಹೋಗಿ ನೋಡ್ಕೊಂಡ್ ಬರ್ಲಾ? ದಟ್ಸ್ ಬೆಟರ್. ಬೇಕಾಗಿಲ್ಲ ನಾಣಿ ಅವ್ರೆ, ನಿಮ್ ಸರ್ಗೆ ಭಯ ಹೋಯ್ತು. ಯಾಕೋಗಲ್ಲ? ನೀವು ಅಷ್ಟು ಟಾನಿಕ್ ಕೊಟ್ರೆ ಸರ್, ಇವತ್ತು ಏರ್ಪಾಟ್ ಎಲ್ಲ ನಾನೇ ಮಾಡ್ತೀನಿ. ಇವತ್ತಿನ ದಿನನ ನೀವು ಲೈಫ್ ಅಲ್ಲಿ ಮರಿಬಾರ್ದಂಗ್ ಮಾಡ್ತೀನಿ. ಹೇಗ್ ಮಾಡ್ತೀಯೋ? ನಾನಿದ್ದಾಗ ಹೇಗ್ ಮಾಡಕ್ ಬಿಡ್ತೀನಿ? ಇದು ನನ್ನ ಹೆಂಡತಿ ಅಂದ್ರೆ. ನಾನಿದ್ದಾಗ ಯಾರ್ ಶೋಭನ ಆದ್ರೂ ಹೇಗ್ ನಡೆಯೋದಕ್ ಬಿಟ್ಬಿಡ್ತೀನಿ? ನಾನ್ ಬಿಡೋದಿಲ್ಲ. ದಟ್ ಈಸ್ ಚಂದ್ರಿಕಾ. ಸವಾಲಿಗೆ ಸವಾಲ್, ಓಪನ್ ಚಾಲೆಂಜ್ ಮಾಡ್ತಿದ್ದಾಳೆ. ಜೈ ಸೋದರತೆ ನಾನಿರುವಾಗ ಅವ್ರ ಶೋಭನದ ಏರ್ಪಾಟ್ ನೀನ್ ಹೇಗ್ ಮಾಡ್ತೀಯಾ? ನಾನೇ ಮಾಡ್ತೀನಿ. ನಾನ್ ಸೋದರಳಿಯನ್ ಶೋಭನದ ಏರ್ಪಾಡು ನಾನೇ ಸ್ವತಃ ಹತ್ರ ಇದ್ದು ಜೋರಾಗಿ ಮಾಡ್ತೀನಿ. ಇವ್ರ ಮದ್ವೆ ನನ್ ಕೈಲೇ ಆಗಿದ್ದು, ಈ ಶೋಭನ ಕೂಡ ನಾನೇ ಮಾಡ್ಸೋದು. ಈಗ ರಿವರ್ಸ್ ಹೊಡೆದ್ಲಲ್ಲ, ಚಂದ್ರಿಕಾಗೆ ಬುದ್ಧಿ ಕಳೆದು ಹೋಯ್ತಾ? ನೀವ್ ಮಾಡ್ತೀರಾ ಚಿಕ್ಕಮ್ಮ? ನಂಬು ಅಂತೀರಾ? ನೀನೇ ನೋಡ್ತೀಯಲ್ಲ, ನಿನ್ನ ನಾನೇ ರೆಡಿ ಮಾಡ್ತೀನಿ, ಜೈನ ನನ್ ಗಂಡ ರೆಡಿ ಮಾಡ್ತಾರೆ. ನಾವಿಬ್ರು ಸೇರಿ ನಿಮ್ ರೂಮ್ ನ ಡೆಕೋರೇಟ್ ಮಾಡ್ತೀವಿ. ಥ್ಯಾಂಕ್ಸ್ ಅತ್ತೆ, ತುಂಬಾ ಖುಷಿ ಆಯ್ತು. ನಿಮ್ ಸಂತೋಷನೇ ನಮ್ ಸಂತೋಷ ಜೈ.
ಗಂಗಾನ ಕಳಿಸ್ಕೊಡೋ ಅವಕಾಶ ಅದೃಷ್ಟನ ನಾನ್ ಹೇಗ್ ಬಿಟ್ಕೊಡ್ತೀನಿ? ಅದೇ ಶೋಭನದ್ ರೂಮ್ಗೆ ಗಂಗಾನ್ ಕಳಿಸೋ ಅವಕಾಶ ಅಂತ. ನೀವ್ ಬದ್ಲಾಗಿ ಅದೆಲ್ಲ ಮಾಡ್ತೀವಿ ಅಂದ್ರೆ ನಾವ್ ಮಾತ್ರ ಯಾಕೆ ಬೇಡ ಅಂತೀವಿ? ನಿಮ್ ಕೈಯಾರನೆ ಎಲ್ಲ ಮಾಡಿ ಚಿಕ್ಕಮ್ಮ. ಎಲ್ಲ ನನ್ ಕೈಯಾರನೆ ಮಾಡ್ತೀನಿ ಗಂಗಾ. ದೇವ್ರು ನನಗೆ ಸರಿಯಾದ ವರನೇ ಕೊಟ್ಟಿದ್ದಾನೆ. ವರನ ಏನ್ ಹೇಳ್ತಿದ್ದಾಳೆ? ಓಕೆ ಅತ್ತೆ, ನಿಮ್ಮಿಷ್ಟ. ಇನ್ನೇನ್ ಮತ್ತೆ? ಸರ್, ಒಂದ್ಸಾರಿ ನನಗೆ ಗಿಂಟಿ. ಯಾಕೆ ನಾಣಿ? ನಾನು ಕಂಡಿದ್ದು ಕನ್ಸೋ ನಿಜನ ತಿಳ್ಕೊಳಕ್ಕೆ. ಏನ್ ಹೇಳ್ತಿದ್ಯಾ ಚಂದ್ರಿಕಾ? ಇವರೆಲ್ಲ ಹಾಗೆ ಸತ್ ಹೋಗಿದ್ದು ಅನ್ಕೊಂಡ್ರ? ಇಲ್ಲ, ಶಾಪದಿಂದ ಸತ್ತಿರೋದು. ಶಾಪನ? ಶಾಪ ಏನು? ತಲೆಮಾರಿನಿಂದನೂ ಈ ವಂಶಕ್ಕೆ ಶಾಪದ ಪ್ರಕಾರ ಈ ಮನೆ ಕಾಲಿಡೋ ಮೊದಲನೇ ಸೊಸೆ ಸತ್ ಹೋಗ್ತಾಳೆ. ಅದಕ್ಕೆ ನನ್ ಮೊದಲನೇ ಅತ್ತಿಗೆ ಅವರತ್ತೆ ಸತ್ ಹೋಗಿದ್ದಾರೆ. ಶಾಪದಿಂದ ಸಾಯ್ತಾಳೆ ಅಂತಾನೆ ನಮ್ ಸ್ವಪ್ನನ ನಮ್ಮಜ್ಜಿ ಸೊಸೆ ಮಾಡ್ಕೊಳಲ್ಲ ಅಂದಿದ್ದು. ಆ ಶಾಪ ಹೋಗ್ಲಿ ಅಂತಾನೆ ಇಷ್ಟು ದಿನ ಪೂಜೆ ವ್ರತ ಮಾಡಿಸಿದ್ದು. ಜೈ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ನಿತ್ಯ ಶಾಪದಿಂದ ಹೋಗ್ತಾಳೆ ಅನ್ಕೊಂಡು ಮೋಸದಿಂದ ಮದ್ವೆ ಆಗಿರೋ ಗಂಗಾನ ಈ ಮನೆ ಸೊಸೆಯಾಗಿ ನಮ್ಮ ಅಜ್ಜಿ ಒಪ್ಕೊಂಡಿರೋದು. ನಿತ್ಯ ಬದುಕೆ ಇದ್ದಾಳೆ ಅಂತ ನಮ್ಮನೆ ಶಾಸ್ತ್ರಿಗಳು ಅನುಮಾನ ಪಟ್ಟಾಗ ಸತ್ತಿದ್ದಾಳೆ ಅಂತ ಗಂಗಾಗೂ ಜೈಗೂ ಶೋಭನಕ್ಕೆ ಮುಹೂರ್ತ ಇಡ್ಸಿದ್ರು. ನಿತ್ಯ ಬದುಕೆ ಇರೋದ್ರಿಂದ ಶಾಪದಿಂದ ಗಂಗಾ ಸಾಯೋದು ಗ್ಯಾರಂಟಿ. ಅದಕ್ಕೆ ಅವ್ರು ಮೊದಲನೇ ರಾತ್ರಿನ ನಾನೇ ನಡೆಸ್ತೀನಿ ಎಂದಿದ್ದು. ನಾನೇ ನನ್ನ ಕೈಯಾರ ಗಂಗಾನ ಮೃತ್ಯು ಮನೆಗೆ ಕಳಿಸ್ಕೊಡ್ತೀನಿ. ಅವರು ಒಂದಾಗೋ ಮರುಕ್ಷಣ ಶಾಪ ಗಂಗಾನ ಬೇಟೆ ಆಡುತ್ತೆ. ಒಂದ್ ವೇಳೆ ಶಾಪದಿಂದ ಗಂಗಾ ಸಾಯ್ದಿದ್ರೆ? ಇಷ್ಟು ಜನ ಸತ್ತಿದ್ದಾರೆ, ಗಂಗಾ ಸಾಯೋದ್ ಹೇಗ್ ತಪ್ಪತ್ರಿ? ಏನೋ ಗಟ್ಟಿ ಜೀವ, ಬದುಕಿದ್ರು ಬದುಕಬಹುದಲ್ಲ, ಹಾಗೇನ್ ಮಾಡೋದು? ಶಾಪದಿಂದ ಸಾವು ಬರೋದು ಸತ್ಯ. ಗಂಗಾ ಹೇಗೆ ಸತ್ರು ಅದು ಶಾಪದ ಖಾತೆಗೆ ಹೋಗೋದು. ಅರ್ಥ ಆಯ್ತು? ತಗೊಳ್ಳಿ, ಶುರು ಮಾಡಿ ಸರ್.
ಸ್ಟಾರ್ಟ್ ಮಾಡಿ ಸರ್. Ready, start. 1, 2, 3. ಬಂಗಾರದ ಗೊಂಬೆ ತರ ಇದೆಯಮ್ಮ. ಸಮಾಧಿಗೆ ಹೋಗೋ ಶವದ್ ಹೋಗಿದ್ದಾಳೆ. ನಿನಗೆ ನನ್ ದೃಷ್ಟಿನೇ ತಾಗೋ ಹಾಗಿದೆ. ಈ 3 ದಿನದ ಸಂಭ್ರಮಕ್ಕೆ ಇಷ್ಟೆಲ್ಲ ಫೀಲಿಂಗ್ ಯಾಕತ್ಗೆ? 3 ದಿನದ ಸಂಭ್ರಮ ಅಂದ್ರೆ ಅದೇ 3 ರಾತ್ರಿ ಎಂದಿದ್ದು. ಆಮೇಲೆಲ್ಲ ಮಾಮೂಲಿ ಅಲ್ವಾ? ಹಾಗೇನಿಲ್ಲ. ಜೈಗಂಗಾ ಒಂದಾಗೋದೇ ಒಂದ್ ಸಂಭ್ರಮ. ಅವ್ರು ಒಂದಾಗ್ಬಿಟ್ರೆ ಪ್ರತಿದಿನನೂ ಹಬ್ಬನೇ. ಆ ಹಬ್ಬ ಎಷ್ಟು ದಿನಾನೋ? ಅಂದ್ರೆ ನಿಮ್ ಉದ್ದೇಶ ಏನತ್ಗೆ? ಏನಿಲ್ಲ ಅತ್ಗೆ, ಟೈಮ್ ಆಗ್ತಿದೆ ಬನ್ನಿ ಅಂತ ಹೇಳ್ದೆ. ಅಜ್ಜಿ ಆಶೀರ್ವಾದ ತಗೊಮ್ಮ. ನಾನ್ ಹೋಗಿ ಹಾಲ್ ತಗೊಂಡ್ ಬರ್ತೀನಿ. ಅರೆ ಅಯ್ಯೋ, ಬಾ 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 ಬಾ. ಹಾಲು ಕುಡಿ. ಈ ಕಾಲಿಗೆ ನಮಸ್ಕಾರ ಮಾಡ್ಬೇಕಲ್ವಾ? ಇರಿ, ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ದೆ? ನಾನ್ ಮಾಡ್ಬೇಕಾದ ಕೆಲ್ಸ ಎಲ್ಲ ನೀವ್ ಮಾಡ್ತಾ ಇದ್ದೀರಾ. ಹೌದಲ್ವಾ? ಬಾಗ್ಲು ನೀನೇ ಹಾಕ್ಬೇಕು, ಹಾಲು ಕುಡಿ ಅಂತಾನು ನೀನೇ ನನಗೆ ಕೊಡ್ಬೇಕು, ನೀನೇ ನನಗ್ ನಮಸ್ಕಾರ ಮಾಡ್ಬೇಕು. ಮತ್ತಿದ್ನೆಲ್ಲ ನಾನು ಯಾಕೆ ಮಾಡ್ದೆ? ಗಾಬ್ರೆ ಹೆಚ್ಚಾಗಿ. ನೀನ್ ಗಾಬರಿ ಆಗ್ಲಿಲ್ವ ಬಂಗಾರ? ನನ್ ಪಾಲಿಂದ ನೀವೇ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾಚ್ಕೋ. ಅದು ಕೂಡ ನೀವೇ ಮಾಡ್ತಿದ್ದೀರಲ್ಲ. ಹೌದು, ಎಲ್ಲ ರಿವರ್ಸಲ್ ಮಾಡಿದ್ನಲ್ಲ, ಏನು ಆಗಲ್ಲ ಅಲ್ವಾ? ಏನಾಗತ್ತೆ? ಮತ್ತೆ ಎಲ್ಲಿ ನಮ್ ಫಸ್ಟ್ ನೈಟ್ ನಿಂತು ನಿಲ್ಲಲ್ಲ, ನಡೆಯತ್ತೆ. ಅಂದ್ರೆ ಅದು ಇಲ್ಲಿ ತನಕ ಯಾರ್ಯಾರೋ ತಡೆದ್ರು, ಈಗ ನೀವ್ ತಡಿಬೇಕು ಅಂದ್ಕೊಂಡ್ರ? ಅಯ್ಯಯ್ಯೋ, ಇಲ್ಲ 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 ಇಲ್ಲ. ಹಾಗಾದ್ರೆ ಈ ಹಾಲ್ನ ಅರ್ಧ ಕುಡ್ದು ನಂಗ್ ಕುಡಿ.
ಈಗ ನನ್ಗೆ ಆಶೀರ್ವಾದ ಮಾಡಿ. ಏನಂತ ಆಶೀರ್ವಾದ ಮಾಡಿ? ಅದು ಕೂಡ ನಾನೇ ಹೇಳ್ಬೇಕಾ? ಯಾವಾಗ್ಲೂ ನಾವು ಒಂದಾಗಿರ್ಬೇಕು, ನಮ್ಮ ಮಧ್ಯೆ ಯಾವ ಅಡ್ಡಿನೂ ಬರ್ಬಾರ್ದು ಅಂತ ಆಶೀರ್ವಾದ ಮಾಡಿ. ಮಾಡಿದೀನಿ, ಹಾಗೆ ಮಾಡ್ದೆ. ಹೇಳು ಆಮೇಲೆ. ಆಮೇಲೇನು ಅಂತ ಬೇಗ ಹೇಳು. ನಿಮ್ಗೆ ಹರಿಕತೆ ಗಿರಿಕತೆ ಅಂತ ಏನಾದ್ರೂ ಗೊತ್ತಾ? ಹರಿಕತೆ ಗಿರಿಕತೆನಾ? ಇಲ್ಲ, ಯಾಕೆ? ಬರ್ದೇ ಇದ್ರೆ ಕಲ್ತು ಹೇಳಿ. ಯಾಕೆ? ರಾತ್ರಿ ಎಲ್ಲ ಟೈಮ್ ಪಾಸ್ ಮಾಡೋಕೆ. ಕತೆ ಹೇಳ್ತಾ ರಾತ್ರಿ ಎಲ್ಲ ಚಂದ್ರಿಕಾ, ಅವಳು ತೂಗ್ತಿರೋ ಗಂಟೆ ಸಾವಿನ ಗಂಟೆ ಆಗಿಲ್ವಾ? ನನಗಂತೂ ಆ ಗಂಟೆ ಸೌಂಡು ಶವದ್ ಮುಂದೆ ಊದೋ ಶಂಕದ ಸೌಂಡ್ ತರ ಕೇಳ್ತಿದೆ. ಅವಳ ಕೈಯಲ್ಲಿರೋ ಆರ್ತಿ ಚಿತೆಗೆ ಬೆಂಕಿ ಹಾಕೋ ಹಾಗೆ ಕಾಣಿಸ್ತಿದೆ. ಚಿಕ್ಕಪ್ಪ, ನೀವು ಕೂಡ ಬನ್ನಿ. ಬರ್ದೆ ಹೇಗಿರೋದಮ್ಮ? ಆ ಗಂಟೆ, ಆ ಆರ್ತಿ ನಮ್ ಕಣ್ಣಿಗೆ ಹಬ್ಬ ಮಾಡ್ತಿದೆ. ಇದಕ್ಕೋಸ್ಕರ ಅಲ್ವಾ ಇಷ್ಟು ದಿನದಿಂದ ಕಾಯ್ತಿರೋದು? ಜೈ ಇನ್ನೂ ಎದ್ದಿಲ್ವಮ್ಮ? ಇಲ್ಲ ಅಜ್ಜಿ. ಸರಿನಮ್ಮ. ಮತ್ತೆ ನೀನ್ ಬೇಗ ಎದ್ಬಿಟ್ಟಿದ್ಯಲ್ಲ, ಸ್ವಲ್ಪ ಹೊತ್ತು ನೀನು ನಿದ್ರೆ ಮಾಡ್ಬೇಕಿತ್ತು. ಕಣ್ ಕೆಂಪಗಾಗಿದೆ, ಮುಖ ಚಿಕ್ಕದಾಗಿದೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ? ಹೋಗಿ ಅತ್ತೆ. ಸೊಸೆಗೆ ಸೌತಿ ಮಗನ್ಗೆ ಶೋಭನ ಆಯ್ತು ಅಂತ ಖುಷಿನ ಅತ್ಗೆ? ನಾನು ಎಷ್ಟು ಕನ್ಸ್ಕೊಂಡೆ ಗೊತ್ತಾ? ಏನ್ ಕನ್ಸೋದು? ನಮಗೆ ಫಸ್ಟ್ ನೈಟ್ ಆಯ್ತು, ಬೆಳಿಗ್ಗೆನೂ ಆಯ್ತು. ನಾನಿನ್ನು ನಿದ್ರೆ ಮಾಡ್ತಾನೇ ಇರ್ತೀನಿ, ನೀನ್ ಕಾಫಿ ತಗೊಂಡ್ ಬರ್ತಿರ್ತೀಯ, ನನಗೆ ಮುತ್ತು ಕೊಟ್ಟು ನನ್ನ ಎಪ್ಸಿ ಗುಡ್ ಮಾರ್ನಿಂಗ್ ಹೇಳ್ತೀಯ. ನಿನ್ನ ಹಗ್ ಮಾಡ್ಕೊಂಡು ನಾನು ಕೂಡ ನಿನಗೆ ಮಾರ್ನಿಂಗ್ ವಿಶಸ್ ಹೇಳ್ತೀನಿ. ಆಮೇಲೆ ಇಬ್ರು ಒಂದೇ ಕಾಫಿನ ಶೇರ್ ಮಾಡ್ಕೊಂಡು ಕುಡಿತೀವಿ. ಅದಾದ್ಮೇಲೆ ನಿಲ್ಸಿ ಸಾಕು. ತಗೊಳ್ಳಿ ಕಾಫಿ. ನನ್ನ ಪೂರ್ತಿ ಹೇಳೋದಕ್ ಬಿಡು. ಒಂದೆರಡು ಬಿಟ್ರೆ ನೀವ್ ಹೇಳಿದ್ದೆಲ್ಲ ಆಗಿದೆ. ಅದ ಕೂಡ ಮಿಸ್ ಮಾಡೋದು ಯಾಕೆ? ನಾನು ಮತ್ತೆ ನಿದ್ರೆ ಮಾಡ್ತೀನಿ, ನಾನು ಹೇಳ್ದಾಗ ಮಾಡು. ನಾಳೆಯಿಂದ ಹಾಗೆ ಮಾಡೋಣ. ಇವತ್ತಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕುಡೀರಿ. ಸ್ವಲ್ಪನೂ ಕನಿಕರ ಇಲ್ಲ ನಿನಗೆ. ಕರು ಅಂದ್ರೆ ಯಜಮಾನ್ರೆ, ಹಸು ಕರೋನಾ ಇಲ್ಲ ಎಮ್ಮೆ ಕರೋನಾ? ಕತ್ತೆ ಕರು. ಏನಿ ಕಾಫಿ? ಏನಾಯ್ತು? ಇದಕ್ ಶುಗರ್ ಹಾಕೋದನ್ನ ಮರ್ತಿದ್ಯಾ? ಹೌದಾ? ತುಂಬಾ ಕಹಿ ಇದೆ. ಅಬ್ಬಬ್ಬಾ, ಈಗ ನಾನು ಕಾಫಿ ಕುಡ್ದು ಇದ್ರಲ್ಲಿ ಸಕ್ಕರೆ ಇದೆಯಲ್ಲ ಅಂದ್ರೆ ಹೌದಾ ಅಂತ ನೀವು ಕಾಫಿ ತಗೊಂಡು ಕುಡ್ದು ನಿನ್ ತುಟಿ ತಾಗಿ ಕಾಫಿ ಅಮೃತ ಆಯ್ತು ಅಂತ ಹೇಳ್ತೀರಾ, ಕರೆಕ್ಟ್ ಅಲ್ವಾ? ನಾನೇನ್ ಸುಳ್ಳು ಹೇಳ್ತಿಲ್ಲ, ಬೇಕಾದ್ರೆ ಒಟ್ಟಿಗೆ ಕುಡಿಯೋಣ. ಕಮಾನ್ ಕುಡಿ. ಒಟ್ಟಿಗೆ ಯಾಕೆ? ನಾನ್ ಕುಡ್ದು ಹೇಳ್ತೀನಿ. ನೀನ್ ನನ್ನ ನಂಬ್ತಿಲ್ವಲ್ಲ, ಅದಕ್ಕೆ ಒಟ್ಟಿಗೆ ಕುಡಿಯೋಣ ಅಂದಿದ್ದು.
ಈಗ ಸಂತೋಷನಾ? ಇಷ್ಟು ದಿನ ಕಷ್ಟನ ಶೇರ್ ಮಾಡ್ಕೊಂಡ್ವಿ, ಇನ್ ಮುಂದೆ ಸಂತೋಷನ್ ಕೂಡ ಶೇರ್ ಮಾಡ್ಕೋಬೇಕು ಅಂತ ಹೀಗ್ ಮಾಡಿದ್ದು. ಹೀಗೆ ಎಲ್ಲವನ್ನು ನಾವು ಸರಿಸಮನಾಗಿ ಹಂಚ್ಕೋಬೇಕು, ಏನಿದ್ರು ಒಟ್ಟಿಗೆ ಮಾಡ್ಬೇಕು. ಆಯ್ತು ಯಜಮಾನ್ರೆ. ಮಾತ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಮಾತಾ? ನಾನ್ ಯಾವಾಗ ಕೊಟ್ಟೆ? ಆಯ್ತು ಅಂದ್ಯಲ್ಲ, ನಡಿ. ಮತ್ತು ಹೇಳಿ ಸರ್. ಅಂದ್ರೆ ಶೋಭನ ಆಗಿದೆ ಅಂತ ಆಯ್ತು. ಜೈ ನೋಡ್ತಿದ್ರೆ ನಡೆದಿದೆ ಅಂತ ಅನಿಸ್ತಿದೆ. ನಡೆಯೋದೇ ಅಲ್ವಾ ನಮಗೂ ಬೇಕಾಗಿದ್ದು. ಹೌದು, ಅವರು ಒಂದಾದ್ರಷ್ಟೇ ಅಲ್ವಾ ಶಾಶ್ವತವಾಗಿ ದೂರ ಆಗೋದು. ಏನ್ ಸರ್ ಇಷ್ಟು ನಾಚಿಕೆ? ನಿಮ್ ನಾಚಿಕೆಗೂ GST ಕಟ್ಟಬೇಕು. ಏನ್ ನಾಣಿ, ನಿನಗ್ ನಾಚಿಕೆ ಆಗ್ಲಿಲ್ವಾ? ನಾನು ಯಾವಾಗಲೂ ಒಂದ್ಸರಿ ನಾಚಿಕೆ ಪಟ್ಟಿದ್ದೆ. ನಿಮ್ ನಾಚಿಕೆನೆ ಫ್ರೆಶ್ ಆಗಿದೆ. ಫೈನಲಿ ನಿಮ್ಗೆ ಕಂಗ್ರಾಚ್ಯುಲೇಷನ್ ಸರ್. ಥ್ಯಾಂಕ್ ಯು ನಾಣಿ. ಸರ್, ಇಲ್ಲಿಗೆ ನಿಮ್ಮ ಮ್ಯಾರೇಜ್ ಲೈಫ್ ಫುಲ್ಫಿಲ್ ಆಯ್ತು, ನಿಮ್ ಮದ್ವೆ ಕಂಪ್ಲೀಟ್ ಆಯ್ತು. ಹೌದು ನಾಣಿ, ಐ ಆಮ್ ಸೋ ಹ್ಯಾಪಿ. ಇನ್ಮೇಲೆ ನಿಮ್ಗೆಲ್ಲ ಹ್ಯಾಪಿ ಡೇಸ್ ಸರ್, ಆಲ್ವೇಸ್ ಹ್ಯಾಪಿ ಡೇಸ್. ಓಕೆ ನಾಣಿ, ನಾನು ಹೋಗಿ ನನ್ನ ಡಾರ್ಲಿಂಗ್ ನ ಕ್ಯಾಚ್ ಮಾಡ್ಬೇಕು. ಯಾಕೆ ಸರ್? ನಾನ್ ಸ್ನಾನ ಮಾಡ್ಬೇಕಯ್ಯ. ಸ್ನಾನ ಅಲ್ವಾ, ನಂಗ್ ಬಿಡಿ, ಬನ್ನಿ ಹೇಳ್ತೀನಿ. ಎಲ್ಲಿಗ್ ನಾಣಿ? ನೀವ್ ಬನ್ನಿ ಸರ್, ನಾನು ಹೇಳ್ತೀನಿ. ಕೂತ್ಕೊಳ್ಳಿ. ಏನ್ ನಾಣಿ ಇದೆಲ್ಲ? ಸ್ನಾನ ಅಂದ್ರೆ ಶವರ್ ಕೆಳಗೆ ಕೂತ್ಕೊಂಡು ಬಾಡಿ ಒದ್ದೆ ಮಾಡ್ಕೊಳ್ಳೋದಲ್ಲ ಸರ್. ಮೊದಲನೇ ರಾತ್ರಿ ಆದ್ಮೇಲೆ ಸ್ನಾನ ಅಂದ್ರೆ ಹಿಂಗೆ ಅಂಗಳದಲ್ಲಿ ಕೂತ್ಕೊಂಡು ಮೈ ತುಂಬಾ ಎಣ್ಣೆ ಹಚ್ಕೊಂಡು ಅರ್ಶನ ಹಾಕೊಂಡು, ಆಮೇಲೆ ಕಡ್ಲೆ ಹಿಟ್ಟಿಂದ ಚೆನ್ನಾಗಿ ಮೈ ಉಜ್ಕೊಂಡು, ಆಮೇಲೆ ಉಗುರು ಬೆಚ್ಚಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡ್ರೆ ನಿಮ್ಮ ಬಾಡಿಲಿರೋ ಪೇನ್ ಎಲ್ಲ ಮಾಯಾಗಿ ಮೈ ಎಲ್ಲ ಫ್ರೀ ಆಗಿರುತ್ತೆ. ಅಂದ್ರೆ ಈಗ ಇದನ್ನೆಲ್ಲ ನೀನ್ ಮಾಡ್ತೀಯ ಏನು? ಅದಕ್ಕೆ ಅಲ್ವಾ ಸರ್ ಕರ್ಕೊಂಡ್ ಬಂದಿದ್ದು. ನಾನು ಇಲ್ವಾ, ನೀನು ನನ್ ಪಿಯನ ಇಲ್ಲ ಹೆಂಡತಿನ? ಸರ್, ಹೆಂಡತಿ ಮಾಡೋ ಕೆಲ್ಸನ ನೀನ್ ಮಾಡ್ತೀನಿ ಅಂತೀಯಲ್ಲ. ಸಾರಿ ಸರ್, ನಾನು ಹೋಗಿ ಮೇಡಮ್ನ ಕರ್ಕೊಂಡ್ ಬರ್ತೀನಿ. ಅಜಯ್, ಕಡ್ಲೆ ಹಿಟ್ಟು ಹಚ್ತೀನಿರು. ನಿಮ್ ಸೊಸೆ ಇರುವಾಗ ನೀವ್ಯಾಕೆ ಮೇಡಮ್ ಹಚ್ಚೋದು? ಇದೇನ್ ನಾಣಿ, ನನ್ ಮಗನ್ಗೆ ನಾನ್ ಹಚ್ಚೋ ಹಾಗಿಲ್ವಾ ಏನೋ? ಆರಾಮಾಗಿ ಹಚ್ಬಹುದು, ಆದ್ರೆ ಈಗ ಅವ್ರ ಅರ್ಧಾಂಗಿ ಅವ್ರ ಕೈಯಲ್ಲಿ ಹಚ್ಚಿಸ್ಕೋಬೇಕು ಅನ್ನೋದು ಸಾರ್ ಆಸೆ. ಹಾಗಾದ್ರೆ ಗಂಗನೇ ಕರೆಸ್ತೀನಿರು. ಕರೀರಿ. ಗಂಗಾ, ನಾಣಿ ಸರ್, ನನ್ನ ಹತ್ರ ಏನಾದ್ರು ಕೆಲ್ಸ ಇದೆಯಾ? ಏನಿಲ್ಲ ಸರ್. ಸರಿ, ಕಾಫಿ ಕುಡ್ದಾಯ್ತಾ? ಮನೇಲೆ ಕುಡ್ದೆ ಸರ್. ತಿಂಡಿ ತಿಂದ್ಯಾ? ಆಮೇಲೆ ನಿಮ್ ಜೊತೆ ಸೇರಿ ತಿನ್ನೋಣ ಅನ್ಕೊಂಡಿದೀನಿ. ಅರ್ಥ ಆಯ್ತು ಸರ್. ಇಷ್ಟು ಪ್ರಶ್ನೆ ಕೇಳೋ ಬದಲು ಇಲ್ಲಿಂದ ಹೋಗುವಂತ ಒಂದು ಮಾತು ಹೇಳ್ಬೋದಿತ್ತಲ್ಲ ಸರ್. ಥ್ಯಾಂಕ್ಸ್, ಹೇಳಿದಿದ್ರು ತಿಳ್ಕೊಂಡಿದ್ದಕ್ಕೆ. ಅರ್ಥ ಆಯ್ತು ಸರ್. ಇವ್ರನ್ನ ಪ್ಲಾನ್ ಏನು ಚಂದ್ರಿಕಾ? ಆ ಗಂಗಾ ಜೈಗೆ ತಲೆ ತಿಕ್ತಿದ್ದಾಳಲ್ಲ, ನಾವ್ ಅವಳ ತಲೆ ಒಡ್ದು ಹಾಕ್ಬೇಕು. ಹೇಗೆ? ದೊಡ್ಡ ಕಲ್ ತಗೊಂಡು ತಲೆ ಮೇಲೆ ಚಚ್ಚಿ ಬಿಡೋಣವಾ? ಹಾಗ್ ಮಾಡಿದ್ರೆ ಮರ್ಡರ್ ಆಗುತ್ತೆ, ಜೈಲ್ಗೆ ಹೋಗ್ತೀವಿ ನಾವು. ಮತ್ತೆ ಹೇಗ್ ಸಾಯಿಸೋದು? ಯಾವ ಆಯಿಲ್ ಇಂದ ಅವಳ ಜೈ ತಲೆ ತಿಕ್ತಿದ್ದಾಳೋ ಅದೇ ಆಯಿಲ್ ಇಂದ ಅವಳ ತಲೆನ ಒಡ್ದು ಹಾಕೋದು. ಆಯಿಲ್ ಇಂದ ಮಸಾಜ್ ಮಾಡಬಹುದು, ಮರ್ಡರ್ ಕೂಡ ಮಾಡಬಹುದಾ? ನಮ್ ಕೈಗೆ ಆಯಿಲ್ ತಾಕ್ತಾ ಇದ್ದಿದ್ ಹಾಗೆ ಮಾಡಬಹುದು. ಅಲ್ಲಿ ನೀರು, ಆಯಿಲ್, ಕಡ್ಲೆ ಹಿಟ್ಟು, ಟವಲ್ಲು ಎಲ್ಲ ಇದೆ. ಒಂದು ಸೋಪ್ ಮಾತ್ರ ಇಲ್ಲ. ತಗೊಂಡೋಗಿ ಕೊಡೋದಾ? ಸೋಪ್ಗೋಸ್ಕರ ಅವಳು ರೂಮ್ಗೆ ಬರ್ತಾಳೆ. ರೂಮ್ ಹೊರಗೆ ಆಯಿಲ್ ಹಾಕೋಣ. ಆಯಿಲ್ ಮೇಲೆ ಕಾಲಿಟ್ಟು ಅವಳು ಜರ್ರ ಅಂತ ಜಾರಿ ಟಪಾರ ಅಂತ ಗೋಡೆಗೆ ಹೊಡ್ಕೊಂಡು ತಲೆ ಹೊಡೆದು ಸಾಯ್ತಾಳೆ. ಯಾವ್ದೋ ಕಾಲದಲ್ಲಿ ಹಳ್ಸೋಗಿರೋ ಐಡಿಯಾ. ಓಲ್ಡ್ ಈಸ್ ಗೋಲ್ಡ್ ಅಂತಾರೆ. ಸಕ್ಸಸ್ಫುಲ್ ಮರ್ಡರ್ ಫಾರ್ಮುಲಾ. ಅವಳನ್ನ ಮುಗಿಸೋದಕ್ಕೆ ಇದೇ ಜಾಸ್ತಿ. ಇನ್ಯಾಕ್ ತಡ, ಆಯಿಲ್ ಹಾಕೊಂಡು ನಡಿ. ನಡಿ.
ನಾನ್ ಗಂಗನ್ ಸಾಯಿಸ್ಬಿಟ್ಟೆ. ಯಾಹೂ! ನಾನ್ ಗಂಗನ್ ಸಾಯಿಸ್ಬಿಟ್ಟೆ. ನೀನ್ ಅರ್ಚಾಟ ಸ್ವಲ್ಪ ನಿಲ್ಸು. ಗಂಗಾ ಸತ್ತು ಅಂತ ಕನ್ಸ್ಕೊಂಡಿಯ ಏನು? ಕನ್ಸೇನ್ರಿ, ಕನ್ಸು ಇದು ನಿಜಾನೇ. ಹಾ, ಅಲ್ಲಿ ನೋಡು. ಹೌದು, ಕನ್ಸೆ ಕಂಡಿದ್ದು. ಆದ್ರೆ ಇನ್ ಸ್ವಲ್ಪ ಹೊತ್ತಲ್ಲಿ ಅದ್ ನಿಜ ಆಗತ್ತೆ. ಆ ಸರಸ ಯಾವಾಗ ಮುಗಿಯತ್ತೆ? ಗಂಗಾ ಯಾವಾಗ ಬರ್ತಾಳೆ? ಅವಳು ಬರ್ದೇ ಇದ್ರೆ ನಾವೇ ಕರ್ಸೋಣ. ಹೇಗ್ ಕರ್ಸೋದು? ಅಮ್ಮ ಗಂಗಾ ಇಲ್ಲಿ ಬಂದು ಆಯಿಲ್ ಮೇಲೆ ಕಾಲಿಟ್ಟು ಜರ್ರಂತ ಜಾರಿ ಬಿದ್ದು ಸತ್ತು ಹೋಗು ಅಂತೀಯಾ? ನಾನ್ ಹೇಳಲ್ಲ, ಹೇಳ್ಬೇಕಾದವ್ರ ಹತ್ರ ಹೇಳಿಸ್ತೀನಿ. ಏನು, ನಮ್ ಪ್ಲಾನ್ ಅಲ್ಲಿ ಇನ್ನೊಬ್ರು ಕೂಡ ಇದಾರಾ? ಅಮ್ಮ ಗಂಗಾ, ಅತ್ತೆ ಕರೀತಿದ್ದಾರೆ ರೀ. ಈ ಟೈಮಲ್ಲಿ ಚಿಕ್ಕಮ್ಮ ಯಾಕೆ ಕರಿತಿದ್ದಾರೆ? ಸ್ವಲ್ಪ ಇಲ್ಲಿ ಬರ್ತೀಯ ಅಮ್ಮ? ಯಾಕೆ ಕರೀತಿದಾರೋ ಏನೋ, ಒಂದ್ಸಲ ಹೋಗಿ ಕೇಳ್ಕೊಂಡ್ ಬರ್ತೀನಿ ಇರಿ. ಅಲ್ಲಿವರೆಗೂ ನಾನೇನ್ ಮಾಡ್ಲಿ? ಆಹಾ, ಆಗ್ಲೇ ಏನೋ ಹಾಡ್ ಹೇಳ್ತಿದ್ರಲ್ಲ, ಅದನ್ನೇ ಹಾಡ್ಕೊಳ್ತಾ ಇರಿ. ಏ ನೀವ್ ಇಂಥ ಆಟ ಎಷ್ಟು ಆಡಿದ್ರು ಸರಿ, ಈ ಗಂಗಾ ಕಂಡು ಹಿಡಿತಾಳೆ. ನನ್ನೂ ಅವ್ರನ್ನು ನಿಮ್ಮಿಂದ ದೂರ ಮಾಡೋದಕ್ಕಾಗಲ್ಲ. ಈ ಮನೆಯಿಂದ ನಾನು ಹೊರಗೆ ಹೋಗಲ್ಲ. ಈ ಮನೆ ನನ್ಗೆ ಸುರಕ್ಷಿತ ಅಲ್ಲ ಅಂತ ಇದ್ದೀರಾ, ಆದ್ರೆ ಇದೇ ನನ್ಗೆ ಕೋಟೆ, ಇದೇ ನನ್ ಸಾಮ್ರಾಜ್ಯ. ಈ ಮನೆನೇ ನನ್ಗೆ ದೇವಾಲಯ, ಅವರೇ ನನ್ಗೆ ದೇವ್ರು. ಇಲ್ಲಿ ನನ್ಗೆ ಯಾರು ಏನು ಮಾಡಲ್ಲ ಮೇಡಮ್. ಇನ್ ನೀವು ಹೋಗ್ಬೋದು. ಹೋಗ್ತೀನಿ ಗಂಗಾ. ನೀನ್ ನಂಬಿದ್ರು ನಂಬದೇ ಇದ್ರು ನಾನ್ ಹೇಳ್ತಿರೋದ್ ಮಾತ್ರ ನಿಜ. ನಾನು ನಿನ್ನಮ್ಮ ಅಲ್ದೇ ಇರ್ಬಹುದು, ಆದ್ರೆ ಅಮ್ಮನ ಸ್ಥಾನದಲ್ಲಿದ್ದು ನಿಂಗೆ ಹೇಳ್ತಿದ್ದೀನಿ, ನೀನ್ ಹುಷಾರಾಗಿರು. ಅಪಾಯ ಯಾವ್ದಕ್ಕಿಂದ ಬರುತ್ತೋ ಗೊತ್ತಿಲ್ಲ. ಯೋಚನೆ ಮಾಡಿ ಹೆಜ್ಜೆ ಇಡು. ನಿನ್ಗೇನು ಆಗ್ಬಾರ್ದು ಅಂತ ಆ ದೇವ್ರನ್ ಬೇಡ್ಕೋ. ನನ್ನ ಹೆದರ್ಸ್ತಾ ಇದ್ದೀರಾ ಇಲ್ಲ ಎಚ್ಚರಿಸ್ತಾ ಇದ್ದೀರಾ? ನೀನ್ ಏನ್ ಬೇಕಾದ್ರೂ ಅಂದ್ಕೋ, ನಾನ್ ಹೇಳ್ಬೇಕಾಗಿರೋದನ್ನ ಹೇಳಿದೀನಿ. ನನ್ನ ಶತ್ರು ಅಂತ ನೋಡೋದು ನನ್ ದುರದೃಷ್ಟ. ತಾಯಿ ಸ್ಥಾನದಲ್ಲಿರೋ ಯಾವ ಹೆಣ್ಗೂ ಬರ್ಬಾರ್ದಿರೋ ಪರಿಸ್ಥಿತಿ ನನಗ್ ಬಂದಿದೆ. ಪರವಾಗಿಲ್ಲ ಗಂಗಾ, ನೀನ್ ಕ್ಷೇಮವಾಗಿದ್ರೆ ನನ್ಗಷ್ಟೇ ಸಾಕು. ಯಾವಾಗ ನೀವು ನಮ್ಮನ್ನ ಬಿಟ್ಟು ಹೋಗ್ತಿರೋ ಆಗ ಮಾತ್ರ ನಾವು ಕ್ಷೇಮವಾಗಿ ಸಂತೋಷವಾಗಿರ್ತೀವಿ. ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇರೋದು. ಯಾಕಂದ್ರೆ ಅದು ಶಾಪ. ಈಗ ನೀನು ಮಾಡ್ಬೇಕಾದ್ದು ಶಾಪಕ್ಕೆ ಹೆದ್ರೋದು, ಗಂಗಾನ ಕಾಪಾಡೋದು ಅಲ್ಲ ಮಾಮ್. ಅವಳನ್ನ ಆ ಮನೆಯಿಂದ ತಪ್ಪಿಸಿ ಹಳ್ಳಿಗೆ ಓಡ್ಸೋದು, ನನ್ನ ಜೈ ಮನೆಗೆ ಕಳ್ಸೋದು, ನಾನು ಜೈ ಸೇರಿ ಸಂಸಾರ ಮಾಡೋದನ್ನ ನೋಡೋದು. ಅದನ್ನ ಬಿಟ್ಟು ಏನೇನೋ ಮಾಡ್ತಾ ಇದ್ಯಾ. ನಿನ್ ಪಾತ್ರ ಮುಗ್ದಿದೆ ಅಂತ ಆ ಗಂಗಾಗೆ ಹೇಳು ಮಾಮ್. ಓ, ನೀನು ಹೇಳೋಕ್ಕಾಗಲ್ಲ ಅಲ್ವಾ? ದೆನ್ ಆ ಯಮ್ಮನೇ ಹೇಳ್ತಾನೆ, ಅವಳನ್ನ ಮೇಲ್ ಕರ್ಕೊಂಡು ಹೋಗ್ತಾನೆ. ಇನ್ ಕೇಸ್ ಆ ಯಮ್ಮ ಕೂಡ ಡಿಲೇ ಮಾಡ್ದ ಅನ್ಕೋ, ಶಾಪದ ಹೆಸರಲ್ಲೇ ನಾನೇ ಅವಳನ್ನ ಮುಗಿಸ್ಬಿಡ್ತೀನಿ.
ನಾನು ಅನುಭವಿಸ್ತಾ ಇರೋ ಸತಿ ವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ನಾಳೆನೆ ಅಮಾವಾಸ್ಯೆ. ಸೂರ್ಯವಂಶದವರು ಮಾಡಿರೋ ಘೋರ ಅಪರಾಧಕ್ಕೆ ಶಿಕ್ಷೆಯಾಗಿ ಶಾಪ ಸಿಕ್ಕಿರೋ ಕತ್ಲಿನ ರಾತ್ರಿ. ಈ ಅಮಾವಾಸ್ಯೆ ದಿನ ಆ ಮನೆ ಸೊಸೆಯಂದ್ರು ಶಾಪಕ್ಕೆ ಬಲಿಯಾಗಿತ್ತು. ಅಂದ್ರೆ ನಾಳೆ ಅಮಾವಾಸ್ಯೆನೇ ಗಂಗಾ ಜೀವನದಲ್ಲಿ ಕೊನೆ ದಿನಾನ. ಅದಕ್ಕೆ ಅಗ್ನಿಜ್ವಾಲೆ ಉರಿತಿದ್ಯಾ, ಗಂಗಾ ಕಡೆಗೆ ಮೃತ್ಯು ಓಡ್ತಾ ಇದೆಯಾ? ಈ ಮೃತ್ಯು ತಾಂಡವದ ಬಗ್ಗೆ ರೂಪಾಗೆ ಹೇಳಬೇಕು. ನಾಳೆ ಗಂಗಾ ಹೊರಗಡೆ ಬರಬಾರ್ದು ಅಂತ ಎಚ್ಚರಿಸಬೇಕು. ಅಮ್ಮ ಗಂಗಾ, ಆ ಸ್ವಿಚ್ ಮುಟ್ಬಿಡಮ್ಮ. ಯಾಕೆ ಮಾವ? ಸ್ವಿಚ್ ಬೋರ್ಡ್ ಅಲ್ಲಿ ವೈರ್ಸ್ ಕಟ್ ಆಗಿದೆಯಮ್ಮ, ಕರೆಂಟ್ ಪಾಸ್ ಆಗ್ತಿದೆ. ಹೌದು ಮಾವ. ಅಮ್ಮ, ಮುಟ್ಟಿದ್ರೆ ಶಾಕ್ ಹೊಡಿತಿತ್ತು. ಎಲೆಕ್ಟ್ರಿಷಿಯನ್ ಬರ್ತಿದ್ದಾನಮ್ಮ, ರಿಪೇರ್ ಮಾಡ್ತಾನೆ. ರಿಪೇರಿ ಆದ್ಮೇಲೆ ಮೋಟಾರ್ ಆನ್ ಮಾಡಿ ಮಾವ, ಮನೇಲಿ ನೀರ್ ಬರ್ತಾ ಇಲ್ಲ. ಸರಿನಮ್ಮ. ನಮಸ್ಕಾರ ಶಾಸ್ತ್ರಿಗಳೇ, ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ನಿತ್ಯ, ನೀನ್ ಒಳಗ್ ಹೋಗು. ನೀವು ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಪರವಾಗಿಲ್ಲಮ್ಮ. ಹೇಳ್ ಕಳ್ಸಿದ್ರೆ ನಾನೇ ದೇವಸ್ಥಾನದ ಹತ್ರ ಬರ್ತಿದ್ದೆ. ಈ ಓಲ್ಡ್ ಮ್ಯಾನ್ ಮನೆಗೆ ಯಾಕೆ ಬಂದ್ರು? ಒಬ್ಳು ಅಮಾಯಕಿ ಪ್ರಾಣ ಹೋಗ್ಬಾರ್ದು ಅಂತ ನೀವು ಮಾಡ್ತಾ ಇರೋ ಒದ್ದಾಟ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಬಂತು. ನಿಮಗೆ ಮುಖ್ಯವಾದ ವಿಷಯ ಹೇಳಿ ಹೋಗೋಣ ಅಂತ ಬಂದೆ.
ಹೇಳಿ ಸ್ವಾಮಿ, ಶಾಪಕ್ಕೆ ಪರಿಹಾರ ಏನಾದ್ರೂ ಸಿಕ್ತಾ? ಇಲ್ಲ ತಾಯಿ, ಜಾಗ್ರತೆಯಿಂದಿರು ಅಂತ ಹೇಳಕ್ ಬಂದೆ. ಇವತ್ತು ಅಮಾವಾಸ್ಯೆ, ಶಾಪಕ್ಕೆ ಶಕ್ತಿ ಹೆಚ್ಚಾಗೋ ದಿನ. ಅದಕ್ಕೆ ಇವತ್ತಿಡೀ ಗಂಗಾನ ಹೊರಗಡೆ ಬರಬಾರ್ದು ಅಂತ ಹೇಳಿ, ಹಾಗೆ ಆ ಮನೇಲಿ ಕೂಡ ಹುಷಾರಾಗಿರೋದಕ್ಕೆ ಹೇಳಿ. ಸರಿ ಸ್ವಾಮಿ, ಈಗ್ಲೇ ಹೋಗಿ ಹೇಳ್ತೀನಿ. ಇಲ್ಲ ಇಲ್ಲ, ನಾನು ಗಂಗನ ಕಳಿಸಿದ್ದಲ್ಲ. ಗಂಗಾ ಹೊರಗ್ ಬರ್ಲಿ ಅಂತ ಜೈ ಕರ್ದಿದ್ದಲ್ಲ. ಜೈ ಕರ್ದ ಅಂತ ಗಂಗಾ ಹೊರಗ್ ಹೋಗಿದ್ದಲ್ಲ. ಶಾಪನೆ ಗಂಗಾನ ಹೊರಗಡೆ ಕರೆಸಿದ್ದು. ಶಾಪನೆ ಗಂಗಾ ಹೊರಗಡೆ ಬರ್ಲಿ ಅಂತ ಜೈ ಹತ್ರ ಹೇಳ್ಸಿದ್ದು. ಶಾಪನೆ ಗಂಗನ ಬಲಿ ತಗೊಳ್ಳೋಕೆ ಹೊರಗಡೆ ಕರ್ಕೊಂಡು ಹೋಗಿದ್ದು. ಜೈ ಜೊತೆ ಹೋಗಿರೋ ಗಂಗಾ ಜೀವಂತವಾಗಿ ವಾಪಸ್ ಬರಲ್ಲ, ಅವಳ ಶವ ಮಾತ್ರ ಬರುತ್ತೆ. ಎಂತ ಗುಡ್ ನ್ಯೂಸ್ ಕೊಟ್ರಿ. ನಿಮ್ದು ಮಂದ್ ಬುದ್ಧಿ ಅಲ್ವಾ? ಇಷ್ಟೊಂದ್ ಬುದ್ಧಿ ಹೇಗ್ ಬಂತ್ರಿ? ಅಮಾವಾಸ್ಯೆ ಅಲ್ವಾ, ಬಂತು. ನನ್ ಮುದ್ದು ಪೌಡರ್ ಅವಸರ ಮಾಡಿ ಬೈದ್ಬಿಟ್ಟೆ, ಸಾರಿ. ಇಟ್ಸ್ ಓಕೆ, ಕ್ಷಮಿಸಿದ್ದೀನಿ. ಹಾಗಾದ್ರೆ ಗಂಗಾ ಶವ ಆಗ್ ಮನೆಗ್ ಬರ್ತಾಳಲ್ವಾ? ಶವ ಆಗದೆ ಇದ್ರೆ ಶಾಪಕ್ಕೆ ಅವಮಾನ. ದೇವ್ರೆ, ಬೇಗ ಈ ಗಂಗಾ ಗೋಡೆ ಮೇಲ್ ಹೋಗಿ ನಮ್ ಸ್ವಪ್ನ ಈ ಮನೆಗೆ ಬಲ್ಗಾಲಿಡೋ ಹಾಗೆ ಮಾಡು ಸ್ವಾಮಿ. ಆಫೀಸ್ಗೆ ತಾನೇ ಹೋಗಿರೋದು, ಯಾಕಷ್ಟೊಂದು ಗಾಬರಿ? ಆಫೀಸ್ಗ ಯಾಕೆ? ಜೈ ಜೊತೆ ಹೋದ್ಲಮ್ಮ. ಗಂಗನ್ನ ಯಾಕೆ ನೀವ್ ಹೊರಗೆ ಕಳ್ಸಿದ್ದು? ಜಸ್ಟ್ ಈಗ ತಾನೇ ಹೋದ್ರು. ಅವಳು ಮನೇಲಿರ್ತಾನೆ ಏನ್ ಮಾಡ್ತಾಳೆ? ಅದಕ್ಕೆ ಇಬ್ರು ಆಫೀಸ್ಗೆ ಹೋಗಿದ್ದಾರೆ. ನೀವು ಗಂಗನ್ನ ಆಚೆ ಕಳಿಸ್ಬಾರ್ದಿತ್ತು. ಏನಾಯ್ತಮ್ಮ? ಇವತ್ತು ಅಮಾವಾಸ್ಯೆ ಅಜ್ಜಿ. ಆದ್ರೆ ಏನು, ಅಮಾವಾಸ್ಯೆ ದಿನ ಹೊರಗಡೆ ಹೋಗ್ಬಾರ್ದಾ? ಅದು ಇವತ್ತು ಅಮಾವಾಸ್ಯೆ, ಶಾಪಕ್ಕೆ ಶಕ್ತಿ ಹೆಚ್ಚಾಗೋ ದಿನ. ಮುಂಚೆ ಶಾಪಕ್ಕೆ ತಾಕಿರೋ ಸೊಸೆಯರೆಲ್ಲ ಈ ಅಮಾವಾಸ್ಯೆ ದಿನನೇ ಸತ್ತಿದ್ದು. ಹೇಳಿ, ಅಮಾವಾಸ್ಯೆ ದಿನ ಹೊರಗಡೆ ಹೋದ್ರೆ ಏನಾದ್ರೂ ಆಗತ್ತಾ? ಹಾಗಾದ್ರೆ ಎಲ್ರೂ ಹೊರಗಡೆ ಹೋಗ್ದೆ ಬಾಗ್ಲು ಹಾಕೊಂಡು ಮನೇಲೇ ಇರ್ಬೇಕಾ? ನಿಮ್ಗೇನಾದ್ರೂ ಕಾರಣ ಇದ್ರೆ ಹೇಳಿ, ಹೋದವ್ರನ್ನ ವಾಪಸ್ ಕರ್ಸೋಣ. ಏನಾದ್ರೂ ಸಮಸ್ಯೆ ಏನಮ್ಮ? ಏನ್ ಸಮಸ್ಯೆ ಇರುತ್ತೆ? ಅದ್ ಹಾಗಲ್ಲ, ಇವಾಗಷ್ಟೇ ಅಲ್ವಾ ಅವ್ರ ಸಂಸಾರ ಶುರುವಾಗಿದ್ದು. ಆಗ್ಲೇ ಗಂಗಾ ಹೊರಗಡೆ ಹೋಗೋದು ಯಾಕೆ ಅಂತ. ಹೋದ್ರೆ ತಪ್ಪೇನಿದೆ? ಮನೇಲಾದ್ರೂ ಆಫೀಸಲ್ಲಾದ್ರೂ ಜೈ ಗಂಗಾ ಜೊತೆಲೇ ಇರ್ತಾರಲ್ಲ. ಅಯ್ಯೋ, ನಿಮಗೆ ಹೇಗೆ ಹೇಳಿ? ಸರಿ ಬಿಡಿ, ನಾನ್ ಬರ್ತೀನಿ. ಏನ್ ಸಮಸ್ಯೆ ಅಂತ ಹೇಳ್ದೇನೆ ಹೋಗ್ತಿದ್ದಾರೆ? ಸೀಕ್ರೆಟ್ ಏನೋ ಚಂದ್ರಿಕಾ?